ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಕುಕ್ ವಿತ್ ನಿಸಾ UK ಫುಡ್ಗೆ ಸ್ವಾಗತ. ನಾನಿವತ್ತು ಪುಂಡೆ ಪಲ್ಯ ಬೇಳೆನ ಮಾಡ್ತಾಯಿದ್ದೀನಿ. ಪುಂಡಿ ಪಲ್ಯ ಬೇಳೆ ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ತುಂಬ ಟೇಸ್ಟಾಗುತ್ತೆ. ನಾನು ಪುಂಡಿ ಸೊಪ್ಪಿಂದು ಚಟ್ನಿ ಮಾಡಿದ್ದೆ. ಇವಾಗ ನಿಮಗೆ ಬೇಳೆ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಯಾಕಂದರೆ ಇದು ಊರಿಂದ ತಂದಿರೋ ಪಲ್ಯ ಅಲ್ವಾ, ಇನ್ನೂ ಸ್ವಲ್ಪ ಇತ್ತು. ಅದರಲ್ಲಿ ನಾನು ಪುಂಡಿ ಪಲ್ಯ ಬೇಳೆ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಪುಂಡಿ ಪಲ್ಯನ ನೀಟಾಗಿ ವಾಶ್ ಮಾಡಿ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಅರಿಶಿನ, ಉಪ್ಪು, ಆಮೇಲೆ ಕಡಲೆಬೀಜ, ಶೇಂಗದ ಕಾಳು, ಆಮೇಲೆ ಪುಂಡಿ ಸೊಪ್ಪು, ತೊಗರಿಬೇಳೆ, ಈ ಥರ ಇರುತ್ತೆ ನಾಟಿ ಸೊಪ್ಪು. ನಮ್ಮ ಮನೇಲಿ ಇನ್ನೂ ಸ್ವಲ್ಪ ಉಳಿದಿತ್ತು, ಅದಕ್ಕೆ ನಾನು ಪುಂಡಿ ಪಲ್ಯ ಬೇಳೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ. ನೀಟಾಗಿ ತೊಳೆದು ನೀರಲ್ಲೇ ಬಿಟ್ಟಿದ್ದೀನಿ. 1 ಬೌಲ್ ಆಗೋಷ್ಟು ನಾನು ತೊಗರಿಬೇಳೆ ತೊಗೋತಾಯಿದ್ದೀನಿ. ತೊಗರಿಬೇಳೆನ ನೀಟಾಗಿ ವಾಶ್ ಮಾಡ್ಕೋಬೇಕು. ಉಜ್ಜಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡು ಈ ಬೇಳೆಗೆ ನಾವು ತೊಳೆದಿಟ್ಟಿರುವಂಥ ಪುಂಡಿ ಸೊಪ್ಪನ್ನು, ಪುಂಡಿ ಪಲ್ಯನ ಹಾಕ್ಕೋಬೇಕು. ನೋಡಿ, ತೆಗಿತಾ ಇದ್ದೀನಿ. ಈ ಸೊಪ್ಪನ್ನು ಹಾಕ್ಕೋಬೇಕು. ಆಮೇಲೆ ಇದೇ ನೀರಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿ ತೊಳ್ಕೊಂಡು ಈ ಸೊಪ್ಪು ಮತ್ತು ಬೇಳೆ ಇದೆಯಲ್ಲ ಅದ್ರ ಜೊತೆ ಸೇರಿಸ್ತಾ ಇದ್ದೀನಿ. ನಾಟಿ ಸೊಪ್ಪಲ್ವ, ತುಂಬ ಟೇಸ್ಟಾಗುತ್ತೆ. ಪುಂಡಿ ಪಲ್ಯ ಬೇಳೆ ಯಾರ್ಯಾರು ತಿಂದಿದ್ದೀರೋ ಅವ್ರಿಗೆಲ್ಲ ಗೊತ್ತಿರುತ್ತೆ. ಬಟ್ ತಿನ್ನಲಾರ್ದವ್ರು ಇದ್ರಂದರೆ ಈ ಥರ ಮಾಡ್ಕೊಂಡು ತಿನ್ನಿ, ತುಂಬಾ ಟೇಸ್ಟ್ ಇರುತ್ತೆ. ರೊಟ್ಟಿ, ಚಪಾತಿ, ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ. ನೋಡಿ, ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಬೆಳ್ಳುಳ್ಳಿ ಹೆಸರನ್ನ 1 ಗೆಡ್ಡೆ ತೊಗೊಂಡಿದ್ದೀನಿ, ನೀಟಾಗಿ ಬಿಡಿಸ್ಕೊಂಡಿದ್ದೀನಿ. 1 ಇಡಿ ಆಗೋಷ್ಟು ಕಡಲೆ ಬೀಜ, ಶೇಂಗದ ಕಾಳು, ಆಮೇಲೆ ಬೆಳ್ಳುಳ್ಳಿ ಅಂತಾರೆ ಈ ಕಡೆ, ನಾವು ಬೆಳ್ಳುಳ್ಳಿ ಅಂತ ಕರಿತೀವಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ, ಇಷ್ಟನ್ನು ಹಾಕಿ ಅದು ಮುಳುಗೋಷ್ಟು ನೀರು, ಅಂದರೆ ಜಾಸ್ತಿ ನೀರು ಹಾಕಬಾರ್ದು ಇದಕ್ಕೆ. ಅದಕ್ಕೆ ಮುಳುಗೋದಷ್ಟು ಮಾತ್ರ ನೀರು ಹಾಕ್ಕೊಂಡು 3 ವಿಸಿಲ್ನ ಹಾಕ್ಕೋಬೇಕಾಗುತ್ತೆ. ನೋಡಿ ಇಷ್ಟು. ಇದರಲ್ಲಿ ಚೂರು 1/4 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಡ್ರಿ, ಅಡುಗೆ ಎಣ್ಣೆನ. ಅಂದರೆ ಬೇಳೆ ಬೇಗ ಕುದಿಯುತ್ತೆ ಅಂತ ಹೇಳಿ ನಾನು ವಿಡಿಯೋದಲ್ಲಿ ತೋರಿಸೋದನ್ನ ಮರ್ತು ಹೋದೆ. ಇಲ್ಲಿ ನೋಡಿ, ಇವಾಗ ಮತ್ತೆ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂಚೂರು ಹಾಕ್ಕೊಂಡು ಕೂಗಿಸಿದ್ರೆ ನೋಡಿ ಎಷ್ಟು ನೀಟಾಗಿ 3 ವಿಸಿಲ್ ಹಾಕ್ಕೊಂಡಿದ್ದೀನಿ. ನೀಟಾಗಿ ಕುದ್ದಿದೆ. ಈ ಬೇಳೆನ ಇವಾಗ ಈ ಥರ ಬೇಳೆಗುಣಿ ತೊಗೊಂಡು ನೀಟಾಗಿ ಮಸ್ಕೋಬೇಕು. ನೀಟಾಗಿ ಮಸ್ಕೊಂಡು ತೋರಿಸ್ತೀನಿ. ಈ ಥರ ಹಿಡ್ಕೊಂಡ್ಬಿಟ್ಟು ನೀಟಾಗಿ ಮಸಿಬೇಕಾಗುತ್ತೆ. ನೋಡಿ, ನೀಟಾಗಿ ಮಸ್ತಿದ್ದೀನಿ. ಈ ಥರ ಬೇಳೆ ನೋಡಿ, ಕರೆಕ್ಟಾಗಿ ನೀಟಾಗಿ ಮಸ್ತಿದ್ದೀನಿ. ಇವಾಗ ಪುಂಡಿ ಪಲ್ಯ ಬೇಳೆ ರೆಡಿಯಾಗಿದೆ. ನಾನು ಸರ್ವ್ ಮಾಡಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಹೇಳಿ. ತುಂಬಾ ಟೇಸ್ಟಿಯಾಗಿರುವಂಥ ಪುಂಡಿ ಪಲ್ಯ ಬೇಳೆ. ನಿಮ್ಮನೇಲೂ ಒಂದು ಸರ್ತಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಕಮೆಂಟ್ಸಲ್ಲಿ ಹೇಳಿ ನಿಮ್ಮ ಮನೆಯಲ್ಲೂ ಮಾಡಿದಾಗ ಯಾವ ಥರ ರುಚಿ ಬಂತು ಅಂತ. ನನ್ನ ಚಾನಲ್ನ ಇದೇ ಥರ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಯಾರ್ಯಾರು ಪುಂಡಿ ಪಲ್ಯ ತಿಂದಿದ್ದೀರೋ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ. ಆಮೇಲೆ ಯಾವ ಕಡೆಯಿಂದ ನೀವು ನೋಡ್ತಾ ಇದ್ದೀರಾ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಮೂರಲ್ಲಿ ಯಾವ ಟೈಪ್ ಆಫ್ ಪುಂಡಿ ಪಲ್ಯನ ಯೂಸ್ ಮಾಡ್ತೀರಾ ಅಂತ ನನಗೆ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ ಪುಂಡಿ ಪಲ್ಯ ಬೇಳೆ, ಸಖತ್ ಟೇಸ್ಟ್ ಇರುತ್ತೆ ಇದು. ಉತ್ತರ ಕರ್ನಾಟಕದವ್ರು ಯಾರ್ಯಾರು ಇದ್ದೀರೋ ಅವ್ರಿಗೆಲ್ಲ ತಿಂದವ್ರಿಗೆ ಗೊತ್ತಿರುತ್ತೆ ಇದ್ರ ಬಗ್ಗೆ. ಥ್ಯಾಂಕ್ ಯು.